ಈಗ ಎಲ್ಲರ ಮನಸ್ಸಲ್ಲಿ ಇರುವಂಥ ಒಂದು ಡೌಟ್ ಅಂದರೆ ಮೊಳಕೆ ಬರ್ಸಿದ ಮೇಲೆ ಅದರಲ್ಲಿ ಇರುವಂಥ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತಾ, ಅದರಲ್ಲಿ ಸಣ್ಣಕ್ಕೆ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಏನಾಗುತ್ತೆ, ಅದಾದಮೇಲೆ ಆ ಒಂದು ಅಟ್ಮಾಸ್ಫಿಯರ್ ಏನಿದೆ ಅದರಲ್ಲಿ ತುಂಬ ಕೆಟ್ಟ ಫಂಗಸ್ಗಳು ಬ್ಯಾಕ್ಟೀರಿಯಾ ಎಲ್ಲ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಇದರಲ್ಲಿ ಇರುವಂಥ ಒಂದು ಡ್ರಾಬ್ಯಾಕ್ ಏನು ಅಂದರೆ, ಈ ಮೊಳಕೆ ಕಾಳಾದರೂ ಸರಿ ನಮಗೆ ತುಂಬ ಜಾಸ್ತಿ ತಿನ್ನಕ್ಕಾಗಲ್ಲ. ಸೊ ಇಟ್ ಕ್ಯಾನ್ ಕಾಸ್ ಬ್ಲೋಟಿಂಗ್. ಸೊ ಅಂದರೆ ಫೈಟಿಕ್ ಆ್ಯಸಿಡ್, ಟ್ಯಾನಿನ್ಸು, ಸೊ ಈ ಥರ ಕೆಲವು ಕೆಮಿಕಲ್ಸ್, ಈ ಸೀಡಲ್ಲಿ ಇರುವಂಥ ಕೆಲವು ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ಡೈಜೆಷನ್ನ ಇನ್ಹಿಬಿಟ್ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಮೊಳಕೆ ಕಾಳುಗಳನ್ನ ನಾವು ಸೂಪರ್ ಫುಡ್ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮಗೆ ಗೊತ್ತು, ಮೊಳಕೆ ಕಾಳಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತ ಎಷ್ಟೋ ಪೌಷ್ಟಿಕಾಂಶಗಳು ಇರುತ್ತೆ. ಅಂಡ್ ಮೇನ್ಲಿ ಮೊಳಕೆ ಕಾಳು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂತ ಪೌಷ್ಟಿಕಾಂಶ ಯಾವುದು ಅಂತ ಕೇಳಿದರೆ ಪ್ರೋಟೀನ್. ಯಾಕೆಂದ್ರೆ ಎಲ್ಲ ವೆಜಿಟೇರಿಯನ್ಸ್ ಕೂಡ ಈ ಮೊಳಕೆ ಕಾಳನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಇರುವಂತ ಮೇನ್ ರೀಸನ್ ಅಂದ್ರೆ ನಮಗೆ ಸಫಿಷಿಯಂಟ್ ಆಗಿ ಪ್ರೋಟೀನ್ ಸಿಗಬೇಕು ಅಂತ. ಹಾಗಾಗಿ ನಾವು ಗ್ರೋಯಿಂಗ್ ಏಜ್ ಅಲ್ಲಿ ನಮ್ಮ ಮಕ್ಕಳಿಗೆಲ್ಲ ಈ ಮೊಳಕೆ ಕಾಳಿಂದು ಪ್ರಿಪರೇಷನ್ಸ್ ಅನ್ನ ಮಾಡಿಕೊಡ್ತೀವಿ. ಬಟ್ ಆಕ್ಚುಲಿ ಈ ಜರ್ಮಿನೇಟ್ ಆದಾಗ, ಅಂದ್ರೆ ಒಂದು ಸೀಡ್ ಜರ್ಮಿನೇಟ್ ಆದಾಗ ಅಥವಾ ಅದಕ್ಕೆ ಮೊಳಕೆ ಬರೆಸುವಾಗ ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಆಕ್ಚುಲಿ ಅದರಲ್ಲಿರುವಂಥ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತಾ, ಅದರಲ್ಲಿ ಏನೇನೋ ಪೌಷ್ಟಿಕಾಂಶಗಳಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಇದು ಮೊಳಕೆ ಬರೆಸಿ ತಿನ್ನೋದು ಒಳ್ಳೆಯದಾ ಅಥವಾ ಅಡುಗೆ ಮಾಡಿ ಅಂದರೆ ಕುಕ್ ಮಾಡಿ ತಗೊಳ್ಳೋದು ಒಳ್ಳೆಯದಾ, ಈ ಥರ ಡೌಟ್ಸ್ ಎಲ್ಲರ ಮನಸ್ಸಲ್ಲೂ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಮೊಳಕೆ ಬರೆಸಿದ ಮೇಲೆ ಆ ಕಾಳುಗಳಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಆಕ್ಚುಲಿ ಅದರಲ್ಲಿರುವಂಥ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತಾ, ಮೊಳಕೆ ಬರೆಸಿ ತಿನ್ನೋದು ಒಳ್ಳೆಯದಾ ಅಥವಾ ಅದನ್ನು ಕುಕ್ ಮಾಡಿ ತಿನ್ನೋದು ಒಳ್ಳೆಯದಾ, ಅದು ತಗೊಳ್ಳೋದ್ರಿಂದ ನಮ್ಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಾವು ಮೊಳಕೆ ಕಾಳನ್ನು ಕನ್ಸ್ಯೂಮ್ ಮಾಡುವಾಗ ಆದಷ್ಟು ಬೇರೆ ಬೇರೆ ಕಾಳುಗಳನ್ನು ಈ ಥರ ಮೊಳಕೆ ಬರೆಸಿ ತಗೊಳ್ಳೋದು ಒಳ್ಳೆಯದು. ಅದು ಹೆಸರು ಕಾಳು ಇರ್ಬೋದು, ಹುರುಳಿ ಕಾಳು ಇರ್ಬೋದು, ಅಥವಾ ಕಡಲೆ ಇರ್ಬೋದು. ಸೊ ಈ ಥರ ಡಿಫ್ರೆಂಟ್ ಆಗಿ ತಗೊಂಡಾಗ ಏನಾಗುತ್ತೆ, ನಮ್ಗೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿಗೆ ಹೆಚ್ಚಿಗೆ ಬೆನಿಫಿಟ್ ಸಿಗುತ್ತೆ. ಸೊ ಯೂಶಲಿ ಈ ಮೊಳಕೆ ಕಾಳು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ನಾವು ಕಾಳುಗಳನ್ನು ಸರಿಯಾಗಿ ತೊಳೆದು ಅಟ್ಲೀಸ್ಟ್ ಒಂದು 6 to 8 hours ನಾವು ನೀರಲ್ಲಿ ಸೋಕ್ ಮಾಡಿಡಬೇಕು. ಅದಾದ್ಮೇಲೆ ಅದನ್ನು ತೆಗೆದು ಒಂದು ವೆಟ್ ಕ್ಲೋತ್ ಅಲ್ಲಿ, ಒಂದು ಒದ್ದೆ ಆಗಿರುವಂಥ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ಒಂದು 24 hours ಅಲ್ಲಿ ಏನಾಗುತ್ತೆ, ಅದಕ್ಕೆ ಸಣ್ಣಕ್ಕೆ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ಲಿ ಈ ಮೊಳಕೆ ಬಂದ ಮೇಲೆ ಈ ಡ್ರೈ ಕಾಳಿಗೂ ಈ ಮೊಳಕೆ ಕಾಳಿಗೂ ಇರುವಂಥ ಡಿಫರೆನ್ಸ್ ಏನು ಅಂತ ಕೇಳಿದ್ರೆ, ಮೊಳಕೆ ಬಂದ ಮೇಲೆ ಇಟ್ ಬಿಕಮ್ಸ್ ಲೈವ್, ಅದಕ್ಕೊಂದು ಜೀವ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಇರುವಂಥ ಎಷ್ಟೋ ಎನ್ಸೈಮ್ಸ್ ಏನಿದೆ ಅದರಲ್ಲಿ ಚೇಂಜಸ್ ಆಗುತ್ತೆ, ಅದರಲ್ಲಿ ಎನ್ಸೈಮ್ ಆಕ್ಟಿವಿಟಿ ಜಾಸ್ತಿ ಆಗಿ ಅದರಲ್ಲಿ ಇರುವಂಥ ಪೌಷ್ಟಿಕಾಂಶಗಳೇನಿದೆ ಅದು ಸಿಂಪ್ಲರ್ ಫಾರ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ನಾವು ಆ ಮೊಳಕೆ ಕಾಳು ತಗೊಂಡಾಗ, ನಾರ್ಮಲಿ ಕಾಳು ತಗೊಂಡ್ರೆ ನಮಗೆ ಎಷ್ಟು ಅದು ಡೈಜೆಸ್ಟ್ ಮಾಡಿ ಅದರಲ್ಲಿರುವಂಥ ಪ್ರೋಟೀನ್ ಇರ್ಬೋದು, ಬಾಕಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅದು ಅಬ್ಸರ್ವ್ ಮಾಡ್ಲಿಕ್ಕೆ ಆಗುತ್ತೋ ಅದಕ್ಕಿಂತ ಎಷ್ಟೋ ಚೆನ್ನಾಗಿ ಮೊಳಕೆ ಕಾಳು ಡೈಜೆಸ್ಟಿವ್ ಆಗುತ್ತೆ. ಅದರೊಟ್ಟಿಗೆ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಕೂಡ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಹಾಗಾಗಿ ಡ್ರೈ ಕಾಳು ತಿನ್ನೋದಕ್ಕಿಂತನೂ ಎಷ್ಟೋ ಬೆಟರ್ ಈ ಮೊಳಕೆ ಬಂದ ಮೇಲೆ ಈ ಕಾಳುಗಳನ್ನು ಕನ್ಸ್ಯೂಮ್ ಮಾಡೋದು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಸೊ ಕಾಳುಗಳಲ್ಲಿ ಇರುವಂಥ ಪೌಷ್ಟಿಕಾಂಶಗಳು ನಾವು ಅಬ್ಸರ್ವ್ ಮಾಡಿದರೆ ಯೂಶಲಿ ಅದರಲ್ಲಿ ಒಂದು 18 to 30% ಪ್ರೋಟೀನ್ ಇರುತ್ತೆ, ಅರೌಂಡ್ 60% ಕಾರ್ಬ್ಸೇ ಇರುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ ಇರುತ್ತೆ, ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಇರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಒಳ್ಳೆ ಮಿನರಲ್ಸ್ ಅದರಲ್ಲಿ ಇರುತ್ತೆ, ಅಂದರೆ ಜಿಂಕ್ ಇರ್ಬೋದು, ಮೆಗ್ನೀಷಿಯಮ್, ಐರನ್ ಆ್ಯಂಡ್ ಪೊಟ್ಯಾಷಿಯಮ್. ಸೊ ಈ ಥರ ಮಿನರಲ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಇದರಲ್ಲಿ ತುಂಬ ಚೆನ್ನಾಗಿ ನಾರಿನಂಶ ಇದೆ, ಸೊಲ್ಯೂಬಲ್ ಫೈಬರ್, ಇನ್ಸೊಲ್ಯೂಬಲ್ ಫೈಬರ್. ಸೊ ಈ ಥರ ನಾರಿನಂಶಗಳು ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಾವು ಮೆಂತೆ ಕಾಳೆಲ್ಲ ಮೊಳಕೆ ಬರೆಸಿ ತಿಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಸೊಲ್ಯೂಬಲ್ ಫೈಬರ್ ಇರುತ್ತೆ. ಸೊ ಹಾಗಾಗಿ ಈ ಡಯಾಬಿಟಿಸ್ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಈ ಥರ ಕಾಳುಗಳು ತಗೊಳ್ಳೋದು ತುಂಬ ಒಳ್ಳೆಯದು. ಇದರೊಟ್ಟಿಗೆ ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಬೇಕಾಗಿರುವಂಥ ಎಷ್ಟೋ ಪೌಷ್ಟಿಕಾಂಶಗಳು ಕಾಳುಗಳಲ್ಲಿ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಕೆಲವು ಆಂಟಿ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ, ಅಂದರೆ ಇದು ಡೈಜೆಸ್ಟ್ ಆಗಬಾರ್ದು. ನಾವು ಕಾಳುಗಳು ಅಂದರೆ ಯೂಶಲಿ ಏನಾಗುತ್ತೆ, ಆ ಕಾಳುಗಳು ನಾವು ತಿಂದ ಮೇಲೆ ಅದು ನಮ್ಮ ಮೋಷನಲ್ಲಿ ಎಲ್ಲಾದರೂ ಪಾಸ್ ಆಗಿ, ಅಥವಾ ಯಾವುದಾದ್ರೂ ಪ್ರಾಣಿ, ಅದು ಕಾಗೆ ಇರ್ಬೋದು, ಯಾವುದಾದ್ರೂ ಹಕ್ಕಿಗಳಿರ್ಬೋದು, ಯಾವುದಾದ್ರೂ ಪ್ರಾಣಿಗಳಿರ್ಬೋದು, ಅದು ತಿಂದಮೇಲೆ ಯೂಶಲಿ ಏನಾಗಬೇಕು, ಅದು ಡೈಜೆಸ್ಟ್ ಆಗಬಾರ್ದು. ಅದು ನಮ್ಮ ಮಲದಲ್ಲಿ ಪಾಸ್ ಆದಾಗ ಎಲ್ಲೋ ಮಣ್ಣಲ್ಲಿ ಬಿದ್ದು ಅದು ಹುಟ್ಟಿ ಒಂದು ಗಿಡ ಆಗಬೇಕು. ಸೊ ಹಾಗಾಗಿ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂಥ ಕೆಲವು ಎನ್ಸೈಮ್ಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ಯೂಶಲಿ ನಾವು ಈ ಮೊಳಕೆ ಬರೆಸಿದಾಗ ನಮಗೆ ಸಿಗುವಂಥ ಮೇನ್ ಬೆನಿಫಿಟ್ ಏನು ಅಂದರೆ, ಈ ಎನ್ಸೈಮ್ಸ್ ಆಕ್ಟಿವಿಟಿ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಅಂದರೆ ಫೈಟಿಕ್ ಆ್ಯಸಿಡ್, ಟ್ಯಾನಿನ್ಸು, ಸೊ ಈ ಥರ ಕೆಲವು ಕೆಮಿಕಲ್ಸ್, ಈ ಸೀಡಲ್ಲಿ ಇರುವಂಥ ಕೆಲವು ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ಡೈಜೆಷನ್ನ ಇನ್ಹಿಬಿಟ್ ಮಾಡುತ್ತೆ. ಸೊ ಮೊಳಕೆ ಬಂದ ಮೇಲೆ ಆಲ್ರೆಡಿ ಹುಟ್ಟಾಯಿತು, ಅದಕ್ಕೊಂದು ಜೀವ ಸಿಕ್ತು. ಅದಾದಮೇಲೆ ಈ ಥರ ನಮ್ಮ ಡೈಜೆಷನನ್ನು ಕಡಿಮೆ ಮಾಡುವಂಥ ಎನ್ಸೈಮ್ಸ್ ಏನಿದೆ ಅದರದ್ದು ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದರದ್ದು ಬಯೋವಯಬಿಲಿಟಿ ಹೆಚ್ಚಾಗುತ್ತೆ. ನಾನು ಫಸ್ಟೇ ಹೇಳಿದ್ದೇನೆ, ಮೊಳಕೆ ಕಾಳಿಗೆ ನಾರ್ಮಲ್ ಕಾಳುಗಳಿಗೆ ಕಂಪೇರ್ ಮಾಡಿದರೆ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಬಟ್ ಅದಕ್ಕಿಂತ ಮೊದಲು ಅದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ನಮ್ಮ ಬಾಡಿಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಆ ಒಂದು ಇದು ನಾವು ಕಂಪೇರ್ ಮಾಡಿ ನೋಡಿದರೆ ನಾರ್ಮಲ್ ಕಾಳುಗಳೇನಿದೆ, ನಾವು ಅಡುಗೆ ಮಾಡಿ ತಗೊಳ್ಳುವಂಥ ಕಾಳುಗಳೇನಿದೆ ಅದಕ್ಕಿಂತ ಎಷ್ಟೋ ಬೆಟರ್ ಈ ಮೊಳಕೆ ಕಾಳು. ಈಗ ಎಲ್ಲರ ಮನಸ್ಸಲ್ಲಿ ಇರುವಂಥ ಒಂದು ಡೌಟ್ ಅಂದರೆ, ಮೊಳಕೆ ಬರೆಸಿದ ಮೇಲೆ ಅದರಲ್ಲಿ ಇರುವಂಥ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತಾ? ಬಟ್ ಆಕ್ಚುಲಿ ನಾವು ನೋಡಿದರೆ
ಪ್ರೋಟೀನ್ ಕಂಟೆಂಟ್ ಏನು ಅಷ್ಟೊಂದು ಜಾಸ್ತಿ ಆಗಲ್ಲ. ಬಟ್ ಏನಾಗುತ್ತೆ, ನಾವು ಮೊಳಕೆ ಬರೆಸುವಾಗ ಅದರಲ್ಲಿ ಕಾರ್ಬೋಹೈಡ್ರೇಟು ಇದೆ. ನಾನು ಹೇಳಿದ್ದೇನೆ ಮೇಜರ್ ಕಂಪೋನೆಂಟ್ ಏನಿದೆ ಅದರಲ್ಲಿ ಕಾರ್ಬೋಹೈಡ್ರೇಟೇ ಇರುತ್ತೆ. ಅರೌಂಡ್ 60% ಕಾರ್ಬೋಹೈಡ್ರೇಟ್ ಇದ್ದರೆ ಅದಕ್ಕೆ ಮೊಳಕೆ ಬರುವಾಗ ಏನು ಮಾಡುತ್ತೆ, ಅದರ ಒಳಗೆ ಇರುವಂಥ ಗ್ಲೂಕೋಸ್, ಅದರ ಒಳಗೆ ಇರುವಂಥ ಸ್ಟಾರ್ಚ್ ಏನಿದೆ ಅದರಿಂದ ಎನರ್ಜಿಯನ್ನು ಡಿರೈವ್ ಮಾಡುತ್ತೆ. ಇದು ಅದಕ್ಕೆ ಬೆಳಿಬೇಕಲ್ಲ, ಒಂದು ಗಿಡ ಆಗಿ ಬೆಳಿಬೇಕು. ಸೊ ಹಾಗಾಗಿ ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಅವಾಗ ಓವರ್ ಆಲ್ ನಾವು ನೋಡುವಾಗ ಏನಾಗುತ್ತೆ, ಪ್ರೋಟೀನ್ದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅದರಲ್ಲಿರುವಂಥ ಪ್ರೋಟೀನ್ ಈಗ ಒಂದು 15 ಗ್ರಾಮ್ ಪ್ರೋಟೀನ್ ಇದ್ದರೆ ಆ 15 ಗ್ರಾಮ್ ಪ್ರೋಟೀನ್ ಏನು ಜಾಸ್ತಿ ಆಗಲ್ಲ. ಬಟ್ ಓವರ್ ಆಲ್ ಅದರಲ್ಲಿರುವಂಥ ಕಂಟೆಂಟ್ ನೋಡುವಾಗ ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಏನಿದೆ ಅದು ಜಾಸ್ತಿ ಆಗಿದೆ. 15% ಅಂತ ಇದ್ದಿದ್ದು ಮೇ ಬಿ ಒಂದು 20 to 25% ಪ್ರೋಟೀನ್ ಆಗ್ಬೋದು. ಬಟ್ ಇದರಲ್ಲಿ ಇರುವಂಥ ಒಂದು ಡ್ರಾಬ್ಯಾಕ್ ಏನು ಅಂದರೆ, ಈ ಮೊಳಕೆ ಕಾಳಾದರೂ ಸರಿ ನಮಗೆ ತುಂಬ ಜಾಸ್ತಿ ತಿನ್ನಕ್ಕಾಗಲ್ಲ. ಸೊ ಇಟ್ ಕ್ಯಾನ್ ಕಾಸ್ ಬ್ಲೋಟಿಂಗ್. ಬಟ್ ಏನಾಗುತ್ತೆ, ಮೊಳಕೆ ಬರ್ಸಿದಾಗ ಈ ಎನ್ಸೈಮ್ಸ್ದು ಆಕ್ಟಿವಿಟಿ ಕಡಿಮೆ ಆಗಿದ್ದಕ್ಕೆ ಕಂಪ್ಯಾರಿಟಿವ್ಲಿ ನೀವು ಡ್ರೈ ಕಾಳು ತಿಂದರೆ, ಈಗ ಒಂದು ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಇದ್ದವರು ಡ್ರೈ ಕಾಳು ತಿಂದರೆ ಅವರಿಗೆ ಎಷ್ಟು ಹೊಟ್ಟೆಯಲ್ಲಿ ಇರಿಟೇಷನ್ ಆಗುತ್ತೋ, ಯಾಕಂದರೆ ಇದರಲ್ಲಿ ಅದು ಡೈಜೆಸ್ಟ್ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಇರುವಂಥ ಎನ್ಸೈಮ್ಸ್ ಇದೆ. ಅವರಿಗೆ ಹೊಟ್ಟೆಯಲ್ಲಿ ಎಷ್ಟು ಇರಿಟೇಷನ್ ಆಗುತ್ತೋ, ಎಷ್ಟು ಗ್ಯಾಸ್ ಆಗುತ್ತೋ, ಎಷ್ಟು ಬ್ಲೋಟಿಂಗ್ ಆಗುತ್ತೋ ಅಷ್ಟು ಈ ಮೊಳಕೆ ಕಾಳು ತಿಂದರೆ ಆಗಲ್ಲ. ಆ್ಯಂಡ್ ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ 60% ಕಾರ್ಬೋಹೈಡ್ರೇಟ್ ಇದ್ದರೆ ಅದರಲ್ಲಿ ಒಂದು ಸರ್ಟೆನ್ ಪರ್ಸೆಂಟೇಜ್ ಏನಾಗುತ್ತೆ, ಆ ಗಿಡ ಅದು ಬೆಳಿಲಿಕ್ಕೆ ಅದು ಯೂಸ್ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಇದು ಒಳ್ಳೆ ಫುಡ್. ಆ್ಯಕ್ಚುಲಿ ಏನಾದರೂ ದೋಸೆ ಎಲ್ಲ ಮಾಡುವಾಗ ನೀವೇನು ಮಾಡ್ಬೋದು, ಈ ಥರ ಕಾಳುಗಳನ್ನು, ಮೆಂತ್ಯ ಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ಇದನ್ನು ಮೊಳಕೆ ಬರೆಸಿ ನೀವು ಅದರಿಂದ ಒಂದು ಹಿಟ್ಟು ಪ್ರಿಪೇರ್ ಮಾಡಿ ನೀವು ದೋಸೆ ಮಾಡಿದರೆ ಏನಾಗುತ್ತೆ, ಅದರಲ್ಲಿ ಕಂಪ್ಯಾರಿಟಿವ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಏನಿದೆ ಅದು ಕಡಿಮೆ ಇರುತ್ತೆ. ಮತ್ತು ಅದರಲ್ಲಿರುವಂಥ ಪ್ರೋಟೀನ್ ಏನಿದೆ ಅದು ಡೈಜೆಸ್ಟ್ ಆಗಿ, ಇದರಲ್ಲಿರುವಂಥ ಎನ್ಸೈಮೇಟಿಕ್ ಆಕ್ಟಿವಿಟಿಯಿಂದ ಪ್ರೋಟೀನ್ ಡೈಜೆಸ್ಟ್ ಆಗಿ ಅದು ಸಿಂಪ್ಲರ್ ಫಾರ್ಮಲ್ಲಿ ಆಗುತ್ತೆ, ಸಿಂಪಲ್ ಪೆಪ್ಟೈಡ್ಸ್ ಆಗುತ್ತೆ. ಅದು ನಮ್ಮ ಬಾಡಿಗೆ ಬೇಗ ಡೈಜೆಸ್ಟ್ ಮಾಡಿ ಅಬ್ಸರ್ವ್ ಮಾಡಲಿಕ್ಕಾಗುತ್ತೆ. ನೀವು ಎಷ್ಟು ತಿಂತೀರಿ ಅಂತಲ್ಲ, ನಾವು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಪ್ರೋಟೀನನ್ನು ಜಾಸ್ತಿ ತಗೊಂಡು ಅದು ಸರಿಯಾಗಿ ನಮ್ಮ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗಲ್ಲ, ಸರಿಯಾಗಿ ಅಬ್ಸರ್ವ್ ಆಗಲ್ಲ ಅಂದರೆ ಪ್ರೋಟೀನ್ ತಿಂದು ಏನು ಉಪಯೋಗ. ಬಟ್ ಅಟ್ ದ ಸೇಮ್ ಟೈಮ್ ಈ ಮೊಳಕೆ ಕಾಳಲ್ಲಿ ಏನಾಗುತ್ತೆ, ಮೊಳಕೆ ಬಂದಮೇಲೆ ಆ ಪ್ರೋಟೀನ್ ಏನಿದೆ ಅದು ಸಿಂಪ್ಲರ್ ಫಾರ್ಮ್ಗೆ ಹೋಗುತ್ತೆ, ಅದು ಚೆನ್ನಾಗಿ ಡೈಜೆಸ್ಟ್ ಆಗಿ ಅಬ್ಸರ್ವ್ ಆಗುತ್ತೆ. ಅದೇ ಥರನೇ ಅದರಲ್ಲಿರುವಂಥ ಮಿನರಲ್ಸ್ ಕೂಡ, ಅದರಲ್ಲಿರುವಂಥ ಮೆಗ್ನೀಷಿಯಮ್ ಇರ್ಬೋದು, ಐರನ್ ಇರ್ಬೋದು, ಈ ಥರ ಎಲ್ಲ ಮಿನರಲ್ಸ್ ಏನಿದೆ ಅದು ಕೂಡ ಈಸಿಯಾಗಿ ಅಬ್ಸರ್ವ್ ಆಗುವಂಥ ಒಂದು ಫಾರ್ಮ್ಗೆ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಮೊಳಕೆ ಕಾಳು ವೆಜಿಟೇರಿಯನ್ಸ್ ತಗೊಂಡ್ರೆ ಅವರಿಗೆ ಪ್ರೋಟೀನ್ ಕೂಡ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ, ಜಾಸ್ತಿ ಸಿಗಲ್ಲ. ಬಿಕಾಸ್ ಒಂದು 100 ಗ್ರಾಮ್ ಕಾಳುಗಳೇನಿದೆ ಅದರಲ್ಲಿ ಅರೌಂಡ್ 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಸೊ ಈ 100 ಗ್ರಾಮ್ ಕಾಳು ನಮ್ಮ ಹತ್ರ ತಿನ್ನಕ್ಕಾಗಲ್ಲ. ಬಿಕಾಸ್ ಅದನ್ನು ಮೊಳಕೆ ಬರೆಸುವಾಗ ದಟ್ ಬಿಕಮ್ಸ್ ಆಲ್ಮೋಸ್ಟ್ 300 to 400 ಗ್ರಾಮ್ಸ್ ಆಗಿಬಿಡುತ್ತೆ. ಅಷ್ಟೆಲ್ಲ ಕಾಳು ನಮಗೆ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಸೊ ಬರೀ ಕಾಳು ಮೇಲೆ ನಮಗೆ ಪ್ರೋಟೀನ್ ಚೆನ್ನಾಗಿ ಸಿಗಬೇಕು ಅಂತೇಳಿ ಬರೀ ಕಾಳು ತಿಂದ್ಕೊಂಡಿದ್ರೆ ಏನಾಗುತ್ತೆ, ನಮಗೆ ಪ್ರೋಟೀನ್ ಡೆಫಿಷಿಯನ್ಸಿನೇ ಆಗ್ಬೋದು. ಬಟ್ ಈ ಕಾಳುಗಳಲ್ಲಿ ಕೂಡ ಪ್ರೋಟೀನ್ ಇದೆ ಆ್ಯಂಡ್ ಅದು ಈಸಿಯಾಗಿ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡಲಿಕ್ಕಾಗುತ್ತೆ. ಸೊ ಹಾಗಾಗಿ ಆಸ್ ಎ ಸಪ್ಲಿಮೆಂಟ್ ನಾವೇನು ಮಾಡ್ಬೋದು, ರೆಗ್ಯುಲರ್ಲಿ ಕಾಳುಗಳು ತಗೊಳ್ಳೋದ್ರಿಂದ ನಮಗೇನಿದೆ ಮೇ ಬಿ ಒಂದು 5 to 10 ಗ್ರಾಮ್ಸ್ ಆಫ್ ಪ್ರೋಟೀನ್ ರೆಗ್ಯುಲರ್ಲಿ ನಮಗೆ ಅದರಿಂದ ಸಿಗುತ್ತೆ. ಆ್ಯಂಡ್ ಬಾಕಿ ಇರೋ ಐಟಮ್ಸ್ ಕೂಡ ನಾವು ತಗೋಬೇಕು. ಮೊಸರು, ಹಾಲು, ಈ ಥರ ಮೊಟ್ಟೆ, ಈ ಥರ ಐಟಮ್ಸ್ ಕೂಡ ತಗೊಂಡಾಗ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ ಒಂದು kg ಬಾಡಿ ವೆಯ್ಟಿಗೆ ಅರೌಂಡ್ 1 ಗ್ರಾಮ್ ಪ್ರೋಟೀನ್ ಬೇಕು, ನಮಗೆಲ್ಲರಿಗೂ ಗೊತ್ತೋದು. ಸೊ ಹಾಗಾಗಿ ಈಗ ನಿಮ್ಮ ವೆಯ್ಟ್ ಒಂದು 70 kg ಇದ್ದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 70 ಗ್ರಾಮ್ಸ್ ಆಫ್ ಪ್ರೋಟೀನ್, 60 to 70 ಗ್ರಾಮ್ಸ್ ಆಫ್ ಪ್ರೋಟೀನ್ ನಮಗೆ ಬೇಕು. ಸೊ ಈ ಮೊಳಕೆ ಕಾಳು ರೆಗ್ಯುಲರ್ಲಿ ನೀವು ಕನ್ಸ್ಯೂಮ್ ಮಾಡಿದರೆ ಮೇ ಬಿ ಅದರಲ್ಲಿ ಒಂದು ಸರ್ಟೆನ್ ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಏನಿದೆ ಅದು ನಮಗೆ ಚೆನ್ನಾಗಿ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡಲಿಕ್ಕೆ ಆಗುತ್ತೆ. ಇನ್ನು ಇದರಲ್ಲಿ ಆಗುವಂಥ ಒಂದು ಮೇನ್ ಚೇಂಜ್ ಏನು ಅಂದರೆ ವೈಟಮಿನ್ ಸಿ. ನಮಗೆ ಗೊತ್ತು ವೈಟಮಿನ್ ಸಿ ಏನಿದೆ ಇಟ್ ಇಸ್ ಅ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ನಮಗೆ ಬರುವಂಥ ಎಷ್ಟೋ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ, ನಮ್ಮ ಬಾಡಿಯಲ್ಲಿ ಕೊಲಾಜನ್ ಸಿಂಥಸಿಸ್ ಇಂಪ್ರೂವ್ ಮಾಡಲಿಕ್ಕೆ, ನಮಗೆ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ, ಎಸ್ಪೆಷಲಿ ಡಯಾಬಿಟಿಸಲ್ಲಿ ಆಗುವಂಥ ಎಷ್ಟೋ ಕಾಂಪ್ಲಿಕೇಶನ್ಸನ್ನು, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಈ ಥರ ಸಮಸ್ಯೆಗಳನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ವೈಟಮಿನ್ ಸಿ ಕ್ಯಾನ್ ಪ್ಲೇ ಎ ವೆರಿ ಮೇಜರ್ ರೋಲ್. ಸೊ ಡ್ರೈ ಕಾಳಲ್ಲಿ ಅಷ್ಟೊಂದು ವೈಟಮಿನ್ ಸಿ ಇಲ್ಲ. ಬಟ್ ಯಾವಾಗ ಅದು ಮೊಳಕೆ ನೀವು ಬರೆಸ್ತಿರೋ ಅದರಲ್ಲಿರುವಂಥ ವೈಟಮಿನ್ ಸಿ ಏನಿದೆ ಇಟ್ ಇನ್ಕ್ರೀಸಸ್ ಆಲ್ಮೋಸ್ಟ್ 20 to 25 ಟೈಮ್ಸ್ ಆ್ಯಕ್ಚುಲಿ. ಸೊ ಮೊಳಕೆ ಕಾಳು ಏನಿದೆ ಅದು ಒಂದು ಒಳ್ಳೆ ವೈಟಮಿನ್ ಸಿ, ವೈಟಮಿನ್ ಸಿ ರಿಚ್ ಫುಡ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಡ್ರೈ ಕಾಳಿಗೆ ಕಂಪೇರ್ ಮಾಡಿದರೆ ಮೊಳಕೆ ಕಾಳಲ್ಲಿ ವೈಟಮಿನ್ ಸಿ ಕಂಟೆಂಟ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಪ್ಲಾಂಟ್ ಆದಮೇಲೆ ಅದರಲ್ಲಿ ವೈಟಮಿನ್ ಸಿ ಪ್ರೊಡಕ್ಷನ್ ಚೆನ್ನಾಗುತ್ತೆ. ಅದು ನಾವು ತಿಂದಾಗ ನಮಗೆ ಆ ವೈಟಮಿನ್ ಸಿ ಬೆನಿಫಿಟ್ ಏನಿದೆ, ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದು ಕೂಡ ಚೆನ್ನಾಗಿ ಸಿಗುತ್ತೆ. ಇನ್ನು ಇದರಲ್ಲಿರುವಂಥ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂದರೆ ವೈಟಮಿನ್ B2, B3, B6, ಫೋಲೇಟ್ಸ್ ಎಲ್ಲ ಏನಿದೆ ಈ ಮೊಳಕೆ ಕಾಳಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಎನರ್ಜಿ ಪ್ರೊಡಕ್ಷನ್ ಚೆನ್ನಾಗಾಗಲಿಕ್ಕೆ, ಅಂದರೆ ನಮಗೆ ತುಂಬ ಆಕ್ಟಿವ್ ಆಗಿರಲಿಕ್ಕೆ, ತುಂಬ ಎನರ್ಜೆಟಿಕ್ ಆಗಿರಲಿಕ್ಕೆಲ್ಲ ಇದು ತುಂಬ ಒಳ್ಳೆಯದು. ಸೊ ಮೊಳಕೆ ಕಾಳನ್ನು ನೀವೇನು ಮಾಡ್ಬೋದು, ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ಅದರೊಟ್ಟಿಗೆ ಒಂದು ಸ್ವಲ್ಪ ಮೊಳಕೆ ಕಾಳು ತಗೊಳ್ಳೋದೇನಾಗುತ್ತೆ, ನಮಗೆ ಬೇಗ ಫಿಲ್ಲಿಂಗು ಆಗುತ್ತೆ. ಯಾಕಂದರೆ ಇದರಲ್ಲಿ ನಾರಿನಾಂಶ ಕೂಡ ತುಂಬ ಜಾಸ್ತಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಮೊಳಕೆ ಬಂದಮೇಲೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಡಿಮೆ ಆಗುತ್ತೆ. ಆ್ಯಂಡ್ ನಮ್ಗೆ ಈ ಬೇಕಾಗಿರುವಂಥ ಎಲ್ಲ ಮಿನರಲ್ಸು, ಅದರೊಟ್ಟಿಗೆ ನಾನೀಗ ಹೇಳಿರುವಂಥ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದ್ದಕ್ಕೆ ನಮಗೆ ಎನರ್ಜಿ ಚೆನ್ನಾಗಿರುತ್ತೆ. ಯೂಶಲಿ ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಫೀಸಿಗೆ ಹೋಗುವಾಗ ಏನಾಗುತ್ತೆ, ಬೆಳಿಗ್ಗೆನೇ ನಮಗೆ ನಿದ್ರೆ ಬರಲಿಕ್ಕೆ ಸ್ಟಾರ್ಟ್
ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಮೊಳಕೆ ಕಾಳು ತುಂಬ ಒಳ್ಳೆಯದು. ಸೊ ನೀವು ತಗೊಳ್ಳುವಂಥ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಅದರದ್ದು ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಒಂದು ಸಣ್ಣ ಬೌಲಲ್ಲಿ ನೀವು ಈ ಮೊಳಕೆ ಕಾಳನ್ನು ಅದು ಡಿಫ್ರೆಂಟ್ ಆಗಿ ನೀವು ಮಾಡಿ. ಒಂದು ದಿವಸ ನಾ ಹೇಳ್ದಂಗೆ ಮೆಂತೆ ಮಾಡಿ, ಒಂದು ದಿವಸ ಹೆಸರು ಕಾಳು ಮಾಡಿ, ಇನ್ನೊಂದು ದಿವಸ ಹುರುಳಿಕಾಳು ಮಾಡಿ, ಇನ್ನೊಂದು ದಿವಸ ಕಡಲೆ ಮಾಡಿ. ಸೊ ಈ ಥರ ತಗೊಳ್ಳೋದ್ರಿಂದ ಅದು ನಮಗೆ ಚೆನ್ನಾಗಿ ಪ್ರೋಟೀನು ಸಿಗುತ್ತೆ. ಈ ನಾನೀಗ ಹೇಳಿರುವಂಥ ವೈಟಮಿನ್ಸ್ ಎಲ್ಲ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ನಮಗೆ ತುಂಬ ಆಕ್ಟಿವ್ ಆಗಿರ್ಲಿಕ್ಕಾಗುತ್ತೆ. ಆ್ಯಂಡ್ ನಮಗೆ ಲೈಕ್ ನಮ್ಮ ಮಸಲ್ಸ್ ಇರ್ಬೋದು, ನಮ್ಮ ಎನರ್ಜಿ ಪ್ರೊಡಕ್ಷನ್ ಇರ್ಬೋದು, ಅದೆಲ್ಲ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇದರದ್ದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ. ನಾವು ಆಲ್ರೆಡಿ ಹೇಳಿದ್ದೇನೆ, ಇದರಲ್ಲಿ ವೈಟಮಿನ್ ಸಿ ತುಂಬ ಚೆನ್ನಾಗಿದೆ. ಅದೇ ಥರ ಇದರಲ್ಲಿರುವಂಥ ಪಾಲಿಫಿನಾಲ್ಸು, ಫ್ಲಾವನಾಯ್ಡ್ಸ್ ಎಲ್ಲ ಏನಿದೆ ನಮಗೆ ಬರುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ರೆಗ್ಯುಲರ್ಲಿ ಮೊಳಕೆ ಕಾಳು ತಗೊಂಡ್ರೆ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಕೊಲಾಜನ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ. ನಮಗೆ ಬರುವಂಥ ಎಷ್ಟೋ ಕಾಯಿಲೆಗಳು, ಯಾಕಂದರೆ ಏಜಿಂಗ್ ಇಸ್ ಅ ನ್ಯಾಚುರಲ್ ಪ್ರೊಸೆಸ್ ಅಲ್ವಾ, ಅಂದರೆ ನಮಗೆ ವಯಸ್ಸಾಗ್ತಾ ಹೋಗ್ತದೆ. ಸೊ ಆವಾಗ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಟಿವ್ ಡ್ಯಾಮೇಜಸ್ ಆಗ್ತಾ ಇರ್ತದೆ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯ ಒಂದು ಆಹಾರ. ಸೊ ರೆಗ್ಯುಲರ್ಲಿ ಇದು ತಗೊಂಡ್ರೆ ನಮ್ಮ ಸ್ಕಿನ್ ಹೆಲ್ತು, ನಮ್ಮ ಕೂದಲುದು ಹೆಲ್ತು ಇದೆಲ್ಲ ಇಂಪ್ರೂವ್ ಆಗಲಿಕ್ಕೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಮೊಳಕೆ ಕಾಳು ಏನಿದೆ ರಕ್ತಹೀನತೆ ಇರೋರಿಗೆ, ಟೀನೇಜರ್ಸ್ಗೆ, ಅದರೊಟ್ಟಿಗೆ ಮೂಳೆ ಸಮಸ್ಯೆ ಇದ್ದವರಿಗೆ, ಯಾರಿಗೆ ಮಂಡಿ ನೋವು, ಸೊಂಟ ನೋವು ಈ ಥರ ಸಮಸ್ಯೆಗಳೆಲ್ಲ ಏನಿದೆಯಲ್ಲ, ಯಾರಿಗೆ ಸ್ವಲ್ಪ ಅಂದರೆ ವೀಕ್ನೆಸ್ ಇದೆ ಅವರಿಗೆಲ್ಲ ಇದು ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲೊಂದು ಅಂದರೆ ಫೈಟಿಕ್ ಆ್ಯಸಿಡ್ ಅಂತ ಇರುತ್ತೆ ಈ ಕಾಳುಗಳಲ್ಲಿ. ಸೊ ಇದು ಜರ್ಮಿನೇಟ್ ಆದಾಗ, ಇದಕ್ಕೆ ಮೊಳಕೆ ಬಂದಾಗ ಆ ಫೈಟಿಕ್ ಆ್ಯಸಿಡ್ ಏನಿದೆ ಅದು ಬ್ರೇಕ್ ಡೌನ್ ಆಗುತ್ತೆ. ಫೈಟೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದು ಆಕ್ಟಿವೇಟ್ ಆಗುತ್ತೆ. ಸೊ ಅದೇನು ಮಾಡುತ್ತೆ, ಈ ಇದರಲ್ಲಿ ಇರುವಂಥ ಮಿನರಲ್ಸ್ ಏನಿದೆ, ಕ್ಯಾಲ್ಶಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಐರನ್ ಇರ್ಬೋದು, ಆ್ಯಂಡ್ ಜಿಂಕ್ ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ. ಸೊ ಇದರದ್ದು ಅಬ್ಸಾರ್ಪ್ಷನ್ ಏನಿದೆ ಅದು ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ರಕ್ತಹೀನತೆ ಇರೋರು ಅಥವಾ ಲೈಕ್ ಯಾರು ವೆಯ್ಟ್ ರಿಡಕ್ಷನ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ತುಂಬ ಒಳ್ಳೆಯದು. ಯಾಕೆಂದರೆ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡುವಾಗ ನಾವೇನು ಮಾಡ್ತೀವಿ, ಸ್ಟ್ರಿಕ್ಟ್ ಆಗಿರುವಂಥ ಆಹಾರ ಕ್ರಮವನ್ನು ಫಾಲೋ ಮಾಡ್ತೀವಿ. ಸೊ ಸ್ಟ್ರಿಕ್ಟ್ ಆಗಿರುವಂಥ ಆಹಾರ ಕ್ರಮ ಫಾಲೋ ಮಾಡಿದಾಗ ನಮಗೆ ಡೆಫಿಷಿಯನ್ಸೀಸ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸೊ ಅವರೆಲ್ಲ ರೆಗ್ಯುಲರ್ಲಿ ಸ್ವಲ್ಪ ಮೊಳಕೆ ಕಾಳು ತಿಂದರೆ ಡೆಫಿಷಿಯನ್ಸೀಸ್ ಆಗೋದಿಲ್ಲ, ನಮ್ಮ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿರುತ್ತೆ, ನಮ್ಮ ರಕ್ತಹೀನತೆ ಆಗೋದಿಲ್ಲ, ನಮ್ಮ ಹಿಮೋಗ್ಲೋಬಿನ್ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಮ್ಮ ಮೂಳೆಗಳಲ್ಲಿ ಮಿನರಲ್ ಡೆಪಾಸಿಟ್ಸ್ ಏನಿದೆ ಅದು ಇಂಪ್ರೂವ್ ಆಗಿ ನಮ್ಮ ಜಾಯಿಂಟ್ ಹೆಲ್ತ್ ಎಲ್ಲ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಕಾಳುಗಳಲ್ಲಿ ರಾಫಿನೋಸ್ ಅಂತೆಲ್ಲ ಹೇಳಿ ಕೆಲವು ಕಾಂಪೌಂಡ್ಸ್ ಇರುತ್ತೆ. ಇದೇ ಮೇನ್ಲಿ ಕಾಳುಗಳು ತಿಂದರೆ ನಮಗೆ ಹೊಟ್ಟೆ ಬ್ಲೋಟಿಂಗ್ ಆಗಲಿಕ್ಕೆ, ತುಂಬ ಗ್ಯಾಸ್ ಎಲ್ಲ ಆಗಲಿಕ್ಕೆ ಇರುವಂಥ ಮೇನ್ ರೀಸನ್ಸ್ ಇದು. ಸೊ ಯೂಶಲಿ ಈ ಕಾಳುಗಳು ಇದೇ ಥರ ಮೊಳಕೆ ಬರೆಸಿದಾಗ ಈ ಥರ ಕಾಂಪೌಂಡ್ಸ್ ಏನಿದೆಯಲ್ಲ ಅದು ಅದರಲ್ಲಿ ಕಡಿಮೆ ಆಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ಯಾರಿಗೆ ಕಾಳುಗಳು ತಿಂದರೆ ತುಂಬ ಜಾಸ್ತಿ ಹೊಟ್ಟೆ ಉಬ್ಬರ ಬರುತ್ತೋ ಅವರಿಗೆ ಮೊಳಕೆ ಕಾಳು ತಿಂದರೆ ಅದು ಬರಬೇಕು ಅಂತ ಇಲ್ಲ. ಸೊ ಹಾಗಾಗಿ IBS ಇರೋರು ಅಥವಾ ಹೊಟ್ಟೆ ಸಮಸ್ಯೆಯಲ್ಲಿದ್ದವರು ಈ ಮೊಳಕೆ ಬರೆಸಿ ಕಾಳುಗಳು ತಿನ್ನೋದ್ರಿಂದ ಈ ಬ್ಲೋಟಿಂಗು, ಹೊಟ್ಟೆಯಲ್ಲಿರುವಂಥ ಡಿಸ್ಟರ್ಬೆನ್ಸಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಟ್ ಎಲ್ಲರೂ ತಿನ್ಬೋದು ಅಂತ ಅಲ್ಲ ನಾ ಹೇಳಿದ್ದು, ಕೆಲವರಿಗೆ ಈ ಮೊಳಕೆ ಬರೆಸಿ ತಿಂದರೂ ಕೂಡ ಅವರಿಗೆ ಈ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿದೆ. ಬಟ್ ಆ ಥರ ಸಮಸ್ಯೆ ಇದ್ದವರಾದರೆ ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಬಟ್ ಕಂಪ್ಯಾರಿಟಿವ್ಲಿ ಡ್ರೈ ಕಾಳುಗಳು ತಿಂದರೆ ಎಷ್ಟು ನಿಮಗೆ ಬ್ಲೋಟಿಂಗು, ಹೊಟ್ಟೆಯಲ್ಲಿ ಡಿಸ್ಟರ್ಬೆನ್ಸಸ್ ಆಗುತ್ತೋ ಅಷ್ಟು ಮೊಳಕೆ ಬರೆಸಿದ ಮೇಲೆ ಅದನ್ನು ತಗೊಂಡ್ರೆ ಅಷ್ಟು ಆಗಬೇಕು ಅಂತ ಇಲ್ಲ. ಇನ್ನೊಂದೇನೆಂದರೆ ಇದರಲ್ಲೆಲ್ಲ ಸೊಲ್ಯುಬಲ್ ಫೈಬರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಗ್ಯಾಸ್ಟ್ರಿಕ್ ಮೋಟಿಲಿಟಿ ಏನಿದೆ, ನಮ್ಮ ಹೊಟ್ಟೆಯಲ್ಲಿ ಆ ಫುಡ್ ಏನಿದೆ ಅದು ಹೋಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದರ ಒಟ್ಟಿಗೆ ನಮ್ಮ ಕರಳಲ್ಲಿ ಇರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಇದೊಂದು ಒಳ್ಳೆ ಆಹಾರ. ಯಾಕೆಂದರೆ ಇದರಲ್ಲಿ ಇರುವಂಥ ನಾರಿನಂಶ ಏನಿದೆ ಅದು ಡೈಜೆಸ್ಟ್ ಆಗುವಂಥ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಏನಿದೆ ಅದರ ಮೇಲೆ ನಮ್ಮ ಹೊಟ್ಟೆಯಲ್ಲಿರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳು ಬದುಕುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಈ ಕಾಳುಗಳನ್ನು ತಗೊಳ್ಳೋದ್ರಿಂದ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಅದು ತುಂಬ ಒಳ್ಳೆಯದು. ಯಾರಿಗೆ ರೆಗ್ಯುಲರ್ಲಿ ಹೊಟ್ಟೆ ಸಮಸ್ಯೆಗಳಿದೆಯೋ, ಅಂದರೆ ಮೋಷನ್ ಸರಿಯಾಗಿ ಆಗಲ್ವೋ ಅವರಿಗೆಲ್ಲ ಇದು ತುಂಬ ಒಳ್ಳೆಯದು. ಅದರೊಟ್ಟಿಗೆ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಮೋಷನ್ ಚೆನ್ನಾಗಿ ಆಗಲಿಕ್ಕೂ, ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೂ, ನಮಗೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಸೊ ಮತ್ತು ಇದನ್ನು ನಾವು ಹೇಗೆ ಕನ್ಸ್ಯೂಮ್ ಮಾಡ್ತೀವಿ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಯೂಶಲಿ ನಾವೇನು ಮಾಡ್ತೀವಿ, ಈ ಕಾಳುಗಳನ್ನು ಮೇ ಬಿ ಒಂದು 6 to 8 hours ನೀರಲ್ಲಿ ನೆನೆಸಿಟ್ಟು ಸೋಕ್ ಮಾಡಿ ಅದು ತೆಗೆದ ಮೇಲೆ ಕರೆಕ್ಟಾಗೆಲ್ಲ ಕ್ಲೀನ್ ಮಾಡಿ ಒಂದು ವೆಟ್ ಕ್ಲೋತಲ್ಲಿ ಟೈ ಮಾಡಿರ್ತೀವಿ. ಮೇ ಬಿ ಆಫ್ಟರ್ ಒಂದು 24 hours ಅದರಲ್ಲಿ ಸಣ್ಣಕ್ಕೆ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಏನಾಗುತ್ತೆ, ಅದಾದಮೇಲೆ ಆ ಒಂದು ಅಟ್ಮಾಸ್ಫಿಯರ್ ಏನಿದೆ ಅದರಲ್ಲಿ ತುಂಬ ಕೆಟ್ಟ ಫಂಗಸ್ಗಳು, ಬ್ಯಾಕ್ಟೀರಿಯಾ ಎಲ್ಲ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಸೊ ಯೂಶಲಿ ಆ ಮೊಳಕೆ ಬಂದ ಮೇಲೆ ನಾವು ಇಮಿಡಿಯೇಟ್ಲಿ ಅದನ್ನು ತಗೊಳ್ತಾ ಇಲ್ಲ ಅಂದರೆ ನಾವು ಏನು ಮಾಡಬೇಕು, ಅದನ್ನು ಫ್ರಿಡ್ಜಿಗೆ ಶಿಫ್ಟ್ ಮಾಡಬೇಕು. ಅದು ಕ್ಲಿಯರ್ಲಿ ವಾಶ್ ಆಗಬೇಕು. ಅದಾದಮೇಲೆ ನಾವು ಫ್ರಿಡ್ಜಲ್ಲಿ ಶಿಫ್ಟ್ ಮಾಡಿಡಬೇಕು. ಯಾಕೆಂದರೆ ಇದರಲ್ಲಿ ಗ್ರೋತ್ ಆಗ್ತಾ ಇರ್ತದೆ ಅಲ್ವಾ, ಅದಕ್ಕೆ ಜೀವ ಬಂತು. ಸೊ ಅದು ಗ್ರೋತ್ ಆಗ್ತಾ ಇದ್ದಾಗ ಏನಾಗುತ್ತೆ, ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಕಡಿಮೆ ಆಗ್ತಾ ಬರ್ತದೆ. ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಇರ್ಬೋದು, ಅದರಲ್ಲಿರುವಂಥ ಪ್ರೋಟೀನ್ ಇರ್ಬೋದು, ಅದರಲ್ಲಿರುವಂಥ ಮಿನರಲ್ಸ್ ಇರ್ಬೋದು, ಅದೆಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಅದರದ್ದು ಪ್ರಾಸೆಸ್ಸನ್ನು ಸ್ಲೋ ಮಾಡಬೇಕು. ಒಂದ್ಸಲ ಮೊಳಕೆ ಬಂದ ಮೇಲೆ ಮತ್ತೆ ಅದನ್ನು ಭಾಳ ಹೊತ್ತು ಇಡುದು ಅಷ್ಟು ಒಳ್ಳೆಯದಲ್ಲ. ಇನ್ನು ನಿಮಗೆ ಇಡಬೇಕು ಅಂತ ಇದ್ದರೆ, ಮೇ ಬಿ ನಾವು ಬೆಳಗ್ಗೆ ಎಲ್ಲ ರೆಡಿ ಆಯಿತು, ಮೇ ಬಿ ವಿ ಆರ್ ಕನ್ಸ್ಯೂಮಿಂಗ್ ಇಟ್ ಇನ್ ದ ಆಫ್ಟರ್ನೂನ್ ಅಂತ ಇದ್ದರೆ ನೀವೇನು ಮಾಡ್ಬೋದು, ಇಮಿಡಿಯೇಟ್ಲಿ ಅದು ಕ್ಲೀನ್ ಮಾಡಿ, ಮೊಳಕೆ ಬಂದ ಮೇಲೆ ಕ್ಲೀನ್ ಮಾಡಿದ ಮೇಲೆ ಅದನ್ನು ನೀವು ಫ್ರಿಡ್ಜಿಗೆ ಶಿಫ್ಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ಏನಾಗುತ್ತೆ, ಅದರದ್ದು ಅಲ್ಲಿ ಆ ಗ್ರೋತ್ ಏನಿದೆ ಅದು ಕಡಿಮೆ ಆಗುತ್ತೆ, ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಪ್ರಿಸರ್ವ್ ಆಗುತ್ತೆ. ಸೊ ಇದು ನಾವು ನೋಡ್ಕೋಬೇಕು. ಆ್ಯಂಡ್ ಅದರ ಒಟ್ಟಿಗೆ ಇದರಲ್ಲಿ ನಾವು ಹೇಳ್ದಂಗೆ ಫಂಗಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಎಲ್ಲ ಗ್ರೋತ್ ಏನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಅದು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ನಾವು ತುಂಬ ಹೈಜೀನಿಕ್ ಆಗಿ
ಇದು ಪ್ರಿಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನಾಗುತ್ತೆ, ಅದು ತಗೊಂಡ್ರೆ ನಮ್ಗೆ ಏನಾದರೂ ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆ ಕೂಡ ಇದೆ. ಇದೆಲ್ಲ ಪ್ರಿಪೇರ್ ಆದ್ಮೇಲೆ ನಾವು ಆ ಕಾಳುಗಳನ್ನ ಹಾಗೇ ತಿನ್ಬೇಕು ಅಂತ ಏನಿಲ್ಲ. ನಾವು ಡಿಫ್ರೆಂಟ್ ಆಗಿ ಪ್ರಿಪರೇಷನ್ಸ್ ಅದರಲ್ಲಿ ಮಾಡಬಹುದು. ಸ್ಟೀಮ್ ಮಾಡಿ ನೀವು ಬೇಕಾದ್ರೆ ಏನಾದರೂ ಡಿಶಸ್ ಅದರಲ್ಲಿ ಪ್ರಿಪೇರ್ ಮಾಡಬಹುದು. ನಾವು ದೋಸೆ ಮಾಡುವಾಗ ಇದನ್ನ ಯೂಸ್ ಮಾಡಬಹುದು, ಅದನ್ನ ಹಿಟ್ಟಿಗೆ ಮಿಕ್ಸ್ ಮಾಡಿ ನಾವು ದೋಸೆ ಮಾಡಬಹುದು. ಸೊ ಅವಾಗೆಲ್ಲ ನಮಗೆ ಇದರದ್ದು ಬೆನಿಫಿಟ್ ಸಿಗುತ್ತೆ. ಬಿಕಾಸ್ ಎಷ್ಟೋ ಜನರಿಗೆ ಏನು ಕಾಳುಗಳನ್ನ ಹಾಗೆ ತಿನ್ಲಿಕ್ಕೆ ಇಷ್ಟ ಅಲ್ಲ. ಸೊ ಅದನ್ನ ಡಿಫ್ರೆಂಟ್ ಡಿಶಸ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಈ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಸೊ ನೀವೆಲ್ಲ ಏನು ಮಾಡಿ, ಮೊಳಕೆ ಕಾಳುಗಳನ್ನು ರೆಗ್ಯುಲರ್ಲಿ ಸೇವಿಸಿ, ಅದರಿಂದ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದು ಬಾಕಿ ಕಾಳುಗಳಕ್ಕಿಂತ ಏನು ಡಿಫ್ರೆನ್ಸ್ ಅಂದರೆ ಅದರಲ್ಲಿರುವಂಥ ಬಯೋವೈಬಿಲಿಟಿ ಇಂಪ್ರೂವ್ ಆಗೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಅದರಲ್ಲಿರುವಂಥ ನ್ಯೂಟ್ರಿಯನ್ಸ್ ಕೂಡ ನಮಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.